ಕನ್ನಪನಹಳ್ಳಿ ಗ್ರಾಮದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ. ಕೆಎಸ್ಆರ್ಟಿಸಿ ಬಸ್ಗಳಿಗೆ ಹೂವಿನ ಅಲಂಕಾರ, ಚಾಲಕ ನಿರ್ವಾಹಕರಿಗೆ ಗೌರವ. ಶಿಡ್ಲಘಟ್ಟ ತಾಲೂಕಿನ ಕನ್ನಪನಹಳ್ಳಿ ಗ್ರಾಮದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವವನ್ನು ಭಾನುವಾರ ವಿಜೃಂಭಣೆಯಿಂದ ಹಾಗೂ ಸಾಂಸ್ಕೃತಿಕ ವೈಭವದೊಂದಿಗೆ ಆಚರಿಸಲಾಯಿತು. ರಾಜ್ಯೋತ್ಸವದ ಸಂಭ್ರಮದಲ್ಲಿಯೇ ಕನ್ನಡ ಪರ ಪ್ರಜ್ಞೆಯನ್ನು ಜಾಗೃತಿಗೊಳಿಸುವ ಉದ್ದೇಶದಿಂದ ಗ್ರಾಮದ ಯುವಕರು ಮತ್ತು ಹಿರಿಯರು ಒಗ್ಗೂಡಿ ವಿಶಿಷ್ಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಪ್ರತಿದಿನ ಕನ್ನಪನಹಳ್ಳಿ ಪಲಿಚೆರ್ಲು ಮಾರ್ಗದಲ್ಲಿ ಸಂಚರಿಸುವ ಕೆಎಸ್ಆರ್ಟಿಸಿ ಬಸ್ಗಳಿಗೆ ಹೂವಿನ ಮಂಗಳ ಅಲಂಕಾರ ಮಾಡಲಾಗಿದ್ದು, ಬಸ್ಗಳ ಮುಂದೆ ಪೂಜೆ ನೆರವೇರಿಸಲಾಯಿತು. ಕನ್ನಡದ ಪರಂಪರೆ ಮತ್ತು ಗೌರವ ಉಳಿಸಿ ಬೆಳೆಸಬೇಕೆಂಬ ಸಂದೇಶವನ್ನು ಯುವಕರ ತಂಡ ಗ್ರಾಮದಲ್ಲಿ ಹರಡಿದರು. ಬಸ್ ಸೇವೆ ಗ್ರಾಮದ ಜನಜೀವನದ ಭಾಗವಾಗಿರುವುದರಿಂದ ಚಾಲಕರು ಮತ್ತು ನಿರ್ವಾಹಕರು ರಾಜ್ಯೋತ್ಸವದ ವಿಶೇಷ ಅತಿಥಿಗಳಂತೆ ಗೌರವಿಸಲ್ಪಟ್ಟರು. ಈ ಸಂದರ್ಭದಲ್ಲಿ ಬಸ್ ಡಿಪೋ ಮ್ಯಾನೇಜರ್ ನಾಗೇಶ್ ಮಾತನಾಡಿ, ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡುವಷ್ಟೇ ಅಲ್ಲ, ಪ್ರತಿಯೊಬ್ಬ ಕನ್ನಡಿಗರು ತಮ್ಮ ಭಾಷೆಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಪಡೆದುಕೊಳ್ಳಬೇಕು. ರಾಜ್ಯೋತ್ಸವದ ಉತ್ಸವ ಹಳ್ಳಿಗಳಲ್ಲಿ ಹಬ್ಬುವಂತೆ ಯುವಕರು ಮುಂದಾಗುತ್ತಿರುವುದು ಸಂತೋಷಕರ. ಕನ್ನಡದ ಹೆಮ್ಮೆ ಮತ್ತು ಸಂಸ್ಕೃತಿ ಮುಂದಿನ ಪೀಳಿಗೆಗೆ ಮುಟ್ಟುವಂತೆ ಮಾಡುವುದು ನಮ್ಮ ಕರ್ತವ್ಯ ಎಂದು ಹೇಳಿದರು. ಇನ್ನು ಗ್ರಾಮಸ್ಥರು, ಯುವಕರು ಮತ್ತು ಕೆಎಸ್ಆರ್ಟಿಸಿ ಸಿಬ್ಬಂದಿಯ ಸಕ್ರಿಯ ಪಾಲ್ಗೊಳ್ಳುವಿಕೆಯಿಂದ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ಸಿಕ್ಕಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಕೆಎಸ್ಆರ್ಟಿಸಿ ಟ್ರಾಫಿಕ್ ಕಂಟ್ರೋಲರ್ ಬಿ ವೆಂಕಟಾಚಲಪತಿ, ಕನ್ನಪನಹಳ್ಳಿ ಗ್ರಾಮದ ಹಿರಿಯರು ಹಾಗೂ ಮುಖಂಡರಾದ ಲಕ್ಷ್ಮೀನಾರಾಯಣ, ಮಂಜುನಾಥ್ ಕೆಎನ್, ದೇವರಾಜ್ ಕೆಎಸ್, ಮಂಜು, ಶಿವಪ್ಪ, ವೆಂಕಟೇಶಪ್ಪ ಕೆಎಂ, ಶ್ರೀನಿವಾಸ್ ಕೆಎನ್ ಸೇರಿದಂತೆ ಅನೇಕ ಗ್ರಾಮಸ್ಥರು ಭಾಗವಹಿಸಿದ್ದರು. ಎಲ್ಲರೂ ಒಂದೇ ಮನಸ್ಸಿನಿಂದ ಕನ್ನಡದ ಗೌರವವನ್ನು ಕಾಪಾಡುವ ನಿಟ್ಟಿನಲ್ಲಿ ಕಾರ್ಯಾಚರಣೆ ಮುಂದುವರಿಯಬೇಕೆಂಬ ಅಭಿಪ್ರಾಯ ವ್ಯಕ್ತಪಡಿಸಿದರು. రాడే బంగ్లార్ తీసుకుందా వెంకట ಅಲ್ಕೋಗಪ್ಪ, ಅಲ್ಲಿಂದ ಎಲ್ಲಾರು ತೆಗಿಯಪ್ಪ. మా బస్ ఈడే నిలిచిపోయి వాళ్ళు ఏం చేస్తారు, వాళ్ళు వెంట్రుకలకి ఇచ్చేసి ఉండಪ್ಪ ಸ್ಪೀಡ್ ಬಸ್ ಎತ್ಕೊಂಡ್ ಬಂದೆ. ಸ್ಪೀಡ್ ಬಸ್ ತಿನ್ಬೇಕು ಬಾಗ ಮೊಕ್ಕಪ್ಪ. ಸ್ಪೀಡ್ ಬಾಕ್ಸ್ ಏನ ರಮೇಶ್ ಚೆನ್ನಪ್ಪ
ఉండు ఉండు వాళ్ళందరూ తెలుసుకోరులే ఓకే రాడా అయింది రాడా ఏంటంటే ఆల్రెడీ వీడియోకి మటన్కే వచ్చాయి మటన్ విడియో